ಇನ್ನು ಕಡಲತಡಿ ಮಂಗಳೂರು ಹೇಳಿ ಕೇಳಿ ಕೋಮು ಸೂಕ್ಷ್ಮ ಪ್ರದೇಶ. ಇಲ್ಲಿ ಯಾವುದೇ ಕೋಮು ಘಟನೆ ನಡೆದರೂ ಅದು ರಾಜ್ಯಾದ್ಯಂತ ಚರ್ಚೆಯಾಗುತ್ತೆ. ಸದ್ಯ ಈಗ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದಿದೆ. ರಸ್ತೆಯ ನಡುವೆ ನಮಾಜ್ ಮಾಡಿದ ವಿಡಿಯೋ ಒಂದು ವಿವಾದಕ್ಕೆ ಕಾರಣ ಆಗಿದೆ. ಮಂಗಳೂರಿನಲ್ಲಿ ರಸ್ತೆ ಮಧ್ಯೆ ನಮಾಜ್ ಮಾಡಿದ ವಿವಾದ. ಬಜರಂಗ ದಳದಿಂದ ಹನುಮಾನ್ ಚಾಲೀಸಾ ಪಠಣದ ಎಚ್ಚರಿಕೆ. ಕಳೆದ ಶುಕ್ರವಾರ ಮಂಗಳೂರಿನ ಕಂಕನಾಡಿಯಲ್ಲಿನ ಮಸೀದಿಯೊಂದರ ಮುಂಭಾಗ ರಸ್ತೆಯಲ್ಲೇ ನಮಾಜ್ ಮಾಡಲಾಗಿತ್ತು. ಯುವಕರ ತಂಡವೊಂದು ಮುಕ್ಕಾಲು ಭಾಗ ರಸ್ತೆಯನ್ನ ಬ್ಲಾಕ್ ಮಾಡಿಕೊಂಡು ನಮಾಜ್ ಮಾಡಿದ್ರು. ಇದರಿಂದ ವಾಹನ ಸವಾರರು ಕೂಡ ಯೂಟರ್ನ್ ಮಾಡಿಕೊಂಡು ವಾಪಸ್ ಆಗಿದ್ರು. ಇನ್ನು ಈ ಎಲ್ಲ ಘಟನಾವಳಿಗಳನ್ನ ಸ್ಥಳೀಯರೊಬ್ಬರು ವಿಡಿಯೋ ಮಾಡಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದೇ ವಿಡಿಯೋ ಮಂಗಳೂರು ಮಾತ್ರವಲ್ಲ, ರಾಜ್ಯ ರಾಜಕಾರಣದಲ್ಲೂ ಸಂಚಲನ ಸೃಷ್ಟಿಸಿದೆ. ವಿಶ್ವ ಹಿಂದೂ ಪರಿಷತ್ ಇಂದು ಕದ್ರಿ ಪೊಲೀಸ್ ಠಾಣೆ ಹಾಗೂ ಜಿಲ್ಲಾಡಳಿತಕ್ಕೆ ಮನವಿ ನೀಡಿದ್ದಾರೆ. ಇನ್ನು ಮುಂದೆ ಇಲ್ಲಿ ರಸ್ತೆಯಲ್ಲಿ ನಮಾಜ್ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು. ಇನ್ನು ಮುಂದೆ ಇದು ಪುನರಾವರ್ತನೆ ಆಗಬಾರದು. ಹಾಗೇನಾದ್ರೂ ಆದ್ರೆ ವಿಎಚ್ಪಿ ಕಾರ್ಯಕರ್ತರು ಸಾಮೂಹಿಕವಾಗಿ ಗಂಟೆ ಜಾಗಟೆಗಳನ್ನ ಹಿಡಿದು ಅದೇ ಸ್ಥಳದಲ್ಲಿ ಹನುಮಾನ್ ಚಾಲೀಸಾ ಪಠಿಸೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತನವರ ಮೇಲೆ ಕಾನೂನು ಕ್ರಮವನ್ನು ಕೈಗೊಳ್ಳಿಲ್ಲ ಅಂತಾದರೆ ಮುಂದಿನ ದಿನಗಳಲ್ಲಿ ಹನುಮಾನ್ ಚಾಲೀಸಾ ಪಠಣವನ್ನು ಅಲ್ಲಿ ಮಾಡಬೇಕಾಗದಂತ ಎಚ್ಚರಿಕೆಯನ್ನು ನಮ್ಮ ಪ್ರಾಂತ ಸಹಕಾರಗಳು ಕೊಟ್ಟಿದ್ದಾರೆ. ನಮ್ಮ ಬಜರಂಗದ ಕಾರ್ಯಕರ್ತರು ಅದಕ್ಕೆ ಸಿದ್ಧವಾಗಿದೆ. ಸಾವಿರಾರು ವರ್ಷಗಳಿಂದ ದೇವಸ್ಥಾನ ಇದೆ. ಸಾವಿರಾರು ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಹೊಸತಾಗಿ ನಾವು ರಸ್ತೆಯಲ್ಲಿ ಇಳಿದು ಏನು ಆಚರಣೆ ಈ ರೀತಿ ಆಚರಣೆಯನ್ನು ಮಾಡ್ತಾ ಇಲ್ಲ. ಹಾಗಾಗಿ ಹೊಸ ಆಚರಣೆಗಳನ್ನು ಮಾಡಿಕೊಂಡು ಅಶಾಂತಿಯನ್ನು ಸೃಷ್ಟಿ ಮಾಡಲಿಕ್ಕೆ ನಾವು ಬಿಡೋದಿಲ್ಲ. ಮತ್ತೊಂದೆಡೆ ರಸ್ತೆ ಮೇಲೆ ನಮಾಜ್ ಮಾಡಿದ ಪ್ರಕರಣ ಸಂಬಂಧ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಕಿಡಿಕಾರಿದ್ದಾರೆ. ಉಡುಪಿಯಲ್ಲಿ ಮಾತನಾಡಿದ ಈಶ್ವರಪ್ಪ, ಮಂಗಳೂರು ಹಿಂದುತ್ವ ವೀರರ ಭೂಮಿ. ರಸ್ತೆಯಲ್ಲಿ ನಮಾಜ್ ಮಾಡಲು ದುಷ್ಟ ಶಕ್ತಿಗಳು ಯಶಸ್ವಿಯಾಗಿದ್ದು ನೋವಾಗಿದೆ ಅಂತ ಹೇಳಿದ್ದಾರೆ. ಮಂಗಳೂರು ಹಿಂದುತ್ವದ ವೀರರ ಒಂದು ಮಣ್ಣಿನ ಭೂಮಿ. ಮಂಗಳೂರಿನಲ್ಲೇನೆ ರಸ್ತೆನಲ್ಲಿ ನಮಾಜ್ ಮಾಡೋಂಥ ಒಂದು ದುಷ್ಟ ಶಕ್ತಿಗಳ ಪ್ರಯತ್ನ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕಿಂತ ನನಗೆ ತುಂಬ ನೋವಾಗುತ್ತೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ನನಗೆ ಗೊತ್ತಿಲ್ಲ. ಇದೇ ವಿಚಾರವನ್ನ ಕೆಲ ಮುಸ್ಲಿಮರು ಸಮರ್ಥಿಸಿಕೊಂಡಿದ್ದಾರೆ. ಹಿಂದೂಗಳು ರಸ್ತೆಯಲ್ಲಿಯೇ ಕೆಲ ಹಬ್ಬಗಳ ಆಚರಣೆ ಮಾಡೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಸದ್ಯ ಈ ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಕಾದು ನೋಡಬೇಕಿದೆ. ಪೃಥ್ವಿರಾಜ್, ಟಿವಿ9 ಮಂಗಳೂರು.